ಅಲ್ಲಿ ಒಂದು ಹೆಸರು ಹೇಳಿದ್ರು ಒಳಗಡೆ, ಅದಕ್ಕೆ ಪ್ರೇಮನ ಸ್ನೇಹನ ಅಂತ. ಸ್ನೇಹ ಪ್ರೇಮ ಏನೋ ಏನೋ ಹೇಳ್ತಾ ಇದ್ರು, ಸ್ನೇಹ ಪ್ರೇಮ ಅಥವಾ ಏನೋ ಒಂದು ಬಂತು ಅಲ್ಲಿ, ಅದು ಚೆನ್ನಾಗಿತ್ತು. ಅದು ಮರ್ತೋಯ್ತು, ಸ್ನೇಹ ಪ್ರೇಮನೇ ಇರಬೇಕು ಗೊತ್ತಿಲ್ಲ. ಬಟ್ ಅವರ ಇಬ್ಬರನ್ನ ನಾನು ಒಳಗಡೆಯಿಂದ ನೋಡಿದಾಗ ಐ ಥಿಂಕ್ ಒಂದು ಸ್ನೇಹ ಅಂತೂ ಇದ್ದೇ ಇತ್ತು. ಅವ್ರಿಗೊಂದು ಒಳ್ಳೆ ಬಾಂಡಿಂಗ್ ಇತ್ತು, ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್. ಯಾಕಂದರೆ ಇಬ್ಬರು ಕೆಲವೊಂದು ವಿಚಾರನ ತುಂಬ ಚೆನ್ನಾಗಿ ಶೇರ್ ಮಾಡ್ತಾಯಿದ್ರು, ಒಬ್ರಿಗೊಬ್ರು ಇದ್ದರು ನಾನು ಒಳಗಡೆ ನೋಡಿದಾಗ. ಆಮೇಲೆ ಡಿವೈಡ್ ಆದರು, ಆಮೇಲೆ ಅದು ಬೇರೆ ಥರ ಆಗೋಗ್ಬಿಡ್ತು. ಸೊ ಕಾರ್ತಿಕ್ ಮತ್ತು ಸಂಗೀತಾಗೆ ಇಬ್ರಿಗೂ ಗೇಮ್ ಗೊತ್ತಿದೆ. ನಾನು ಹೇಳ್ದಂಗೆ ಇಬ್ರಿಗೂ ಗೇಮ್ ಯಾವ ಥರ ಆಡಬೇಕು. ಸಂಗೀತ ಅವರು ತುಂಬಾ ಪ್ರಿಪೇರ್ ಆಗಿ ಬಂದಂಥ ಒಂದು ಆಟಗಾರ್ತಿ ಅಂತಲೇ ಹೇಳ್ಬೋದು ಈ ಗೇಮ್ಗೆ. ಕಾರ್ತಿಕ್ ಅವರು ಪ್ರತಿಯೊಬ್ಬರ ಹೆಜ್ಜೆ ಗುರುತನ್ನು ನೋಡ್ಕೊಂಡ್ಬಿಟ್ಟು, ಪ್ರತಿಯೊಬ್ಬರ ಒಂದು ಚಲನವಲನ ನೋಡ್ಕೊಂಡ್ಬಿಟ್ಟು ಯಾವ ಥರ ಆಡಬೇಕಂತ ಪ್ಲ್ಯಾನ್ ಮಾಡುವಂಥ ಆಟಗಾರ. ಸೊ ಇವರಿಬ್ಬರಿಗೆ ಒಂದು ಐ ಥಿಂಕ್ ಫೇಕ್ ಮಾಡಿ ಆಡೋವಂಥ ಒಂದು ಇದು ಬೇಕಂತ ನನಗೆ ಅನಿಸಲ್ಲ. ಸೊ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ ಅವ್ರದ್ದು. ಅವ್ರ ಹತ್ರ ಆ ಪ್ರೇಮ ಇದೆಯಾ ಅಥವಾ ಅದು ಪ್ರೇಮ ಕನ್ವರ್ಟ್ ಆಗಿದೆಯಾ ಅಥವಾ ಅದು ಆಗತ್ತಾ ಅಂತ ನನಗೆ ಗೊತ್ತಿಲ್ಲ. ಅದು ದೇವರಾನೇ ಯಾವುದು ಅವರ ಒಂದು ಪರ್ಸ್ನಲ್ ಲೈಫ್ಗೆ ಬಿಟ್ಟಿದ್ದು. ಬಟ್ ಇಬ್ಬರು ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವರಿಬ್ಬರು ಫ್ರೆಂಡ್ ಆಗಿರೋದು ಜಸ್ಟ್ ಗೇಮ್ಗೆ ಅಂತ ಹೇಳಿದ್ರೆ ಇಲ್ಲ ಅಂತ ಅನ್ಸುತ್ತೆ.